ಬಹು ವರ್ಷಗಳ ಹಿಂದೆ ಆ, ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಒಬ್ಬ ರಾಜ್ಕುಮಾರ್ ಇರ್ತಾನೆ. ಅವನ ಹೆಸರು ಕವೇರ ಅಂತ. ಅವನು ತನ್ನಿಂದ ಏನಾದರೂ ಲೋಕಕ್ಕೆ ಉಪಕಾರ ಆಗೋ ಕೆಲಸ ಆಗಬೇಕು ಅಂತ ಚಿಂತಿಸ್ತಾ ಇರ್ತಾನೆ. ಅಂದರೆ ನನ್ನಿಂದ ಲೋಕಕ್ಕೆ ಏನಾದರೂ ಉಪಕಾರಿ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು ನನ್ನಿಂದ ಏನಾದರೂ ಒಂದು ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಇದರಿಂದ ಅವನು ತಪಸ್ ಮಾಡಿ ಋಷಿ ಆಗ್ತಾನೆ. ಋಷಿಯಾಗಿ ಈಶ್ವರನ ಒಲಿಸ್ಕೊಳ್ಳೋಕ್ಕೆ ತಪಸ್ ಮಾಡ್ತಾನೆ. ಈಶ್ವರನು ಒಲಿದು ನಿನ್ನ ಬೇಡಿಕೆ ಏನು ಅಂತ ಕೇಳ್ತಾನೆ. ಅವನಿಗೆ ಹೇಳ್ತಾನೆ, ನಿನ್ನಿಂದ ಏನಾದರೂ ಲೋಕಕ್ಕೆ ಉಪಕಾರ ಆಗೋ ಕೆಲಸ ಆಗಬೇಕು ಅಂತ ಕೇಳ್ತಾನೆ. ಈಶ್ವರ ಒಂದು ವರ ಕೊಡ್ತಾನೆ. ವರ ಏನಂದರೆ, ನಿನಗೊಬ್ಬಳು ಮಗಳು ಹುಡ್ತಾಳೆ, ಅವಳಿಂದಲೇ ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ತಾನೆ. ಅವಳಿಗೆ ಒಂದು ಸುಂದರವಾದ ಮಗು ಹುಡ್ತಾಳೆ. ಅವಳ ಹೆಸರನ್ನ ಕವೇರ ಕಾವೇರಿ ಅಂತ ಹೆಸರಿಡ್ತಾನೆ ಆ ಹೆಣ್ಣು ಮಗುಗೆ. ಕಾವೇರಿ ಬೆಳೆದು ದೊಡ್ಡವಳಾಗ್ತಾಳೆ. ಕವೇರನ ಆಶ್ರಮಕ್ಕೆ ಅಗಸ್ತ್ಯ ಮುನಿಗಳು ಭೇಟಿ ನೀಡ್ತಾರೆ. ಕವೇರ ಅವ್ರನ್ನ ತುಂಬ ಸತ್ಕರಿಸ್ತಾನೆ. ಅವರಿಗೆ ಊಟೋಪಚಾರ ಆಗಲಿ, ಸತ್ಕರಿಸೋದಾಗಲಿ ಎಲ್ಲ ಮಾಡ್ತಾನೆ ಋಷಿಮುನಿಗಳಿಗೆ, ಅಗಸ್ತ್ಯ ಋಷಿಮುನಿಗಳಿಗೆ. ಕವೇರಿಗೆ ಒಂದು ಯೋಚನೆ ಬರುತ್ತೆ, ಅಗಸ್ತ್ಯ ಋಷಿಮುನಿಗಳಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಅವ್ರು ಮಾಡೋ ಉಪಕಾರಿ ಕೆಲಸಗಳಲ್ಲಿ ನನ್ನ ಮಗಳು ಕೂಡ ಪಾಲ್ದಾಳಾಗ್ತಾಳೆ ಅಂತ ಅವನಿಗೆ ಯೋಚನೆ ಬಂದು ಋಷಿಮುನಿಗಳಿಗೆ ಹೇಳ್ತಾನೆ. ಮತ್ತು ಇದಕ್ಕೆ ಕಾವೇರಿನೂ ಕೂಡ ಒಪ್ಕೊತಾಳೆ. ತನ್ನ ತಂದೆ ಆಸೆ ಈಡೇರಿಸ್ಬೇಕಂತ ಕಾವೇರಿನೂ ಒಪ್ಕೊತಾಳೆ. ಅದೇ ರೀತಿ ಅಗಸ್ತ್ಯ ಋಷಿಮುನಿಗಳಿಗೂ ಮತ್ತು ಕಾವೇರಿಗೂ ಮದುವೆ ಆಗುತ್ತೆ. ಅವರು ಬ್ರಹ್ಮಗಿರಿಯಲ್ಲಿ ಒಂದು ಆಶ್ರಮ ಮಾಡಿಕೊಂಡು ತಪೋನಿರತರಾಗ್ತಾರೆ. ಕಾವೇರಿ ತನ್ನ ಪತಿ ಯಾರು ಅಗಸ್ತ್ಯ ಋಷಿಮುನಿಗಳಿಗೆ ಹೇಳ್ತಾನೆ ಬರ್ತಾಳೆ, ನನ್ನಿಂದ ಏನಾದರೂ ಲೋಕಕ್ಕೆ ಉಪಕಾರಿ ಆಗೋ ಕೆಲಸ ಆಗಬೇಕಂತ ಅವಳು ಹೇಳ್ತಾನೆ ಬರ್ತಿರ್ತಾಳೆ. ಇದೇ ರೀತಿ ಒಂದು ದಕ್ಷಿಣ ದೇಶದಲ್ಲಿ ಶೂರಪದ್ಮನೆಂಬ ಒಬ್ಬ ರಾಕ್ಷಸ ಇರ್ತಾನೆ. ಅವನಿಗೆ ಮಾನವ ದ್ವೇಷ ಆಗಿರ್ತಾನೆ, ಮನುಷ್ಯ ದ್ವೇಷ ಆಗಿರ್ತಾನೆ. ಅವನು ತನ್ನ ಮಂತ್ರಶಕ್ತಿಯಿಂದ ಮಳೆ ಬೀಳಲಿಲ್ಲಂಗೆ ತಡೆದಿರ್ತಾನೆ. ಅದರಿಂದ ತುಂಬ ಮರಗಳೆಲ್ಲ ಒಣಗೋಗಿರ್ತವೆ, ಮತ್ತು ಪ್ರಾಣಿಗಳಿಗೆ ಮೇವಿರಲ್ಲ. ನೀರು ಮೇವಿಲ್ಲದೆ ಪ್ರಾಣಿಗಳೆಲ್ಲ ಸಾಯ್ತಾ ಇರ್ತವೆ. ಇದನ್ನು ಕಾವೇರಿ ಗಮನಿಸಿ, ನನ್ನಿಂದ ಈ ಥರ ಪರಿಸ್ಥಿತಿಯಲ್ಲಿ ಆದರೂ ನನ್ನಿಂದ ಏನಾದರೂ ಲೋಕಕ್ಕೆ ಕಲ್ಯಾಣ ಆಗಬೇಕಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಗಸ್ತ್ಯ ಮುನಿಗಳು ಒಮ್ಮೆ ಸ್ನಾನಕ್ಕೆ ಹೋಗ್ಬೇಕಾಗಿರುತ್ತೆ. ಪ್ರತಿನಿತ್ಯದಂತೆ ಕಾವೇರಿನೂ ಅವ್ರ ಜೊತೆ ಹೋಗ್ಬೇಕಾಗಿರುತ್ತೆ. ಬಟ್ ಅವತ್ತಿನ ದಿನ ಕಾವೇರಿಗೆ ತುಂಬ ಹುಷಾರಿರಲ್ಲ. ಆದ ಕಾರಣ ಅಗಸ್ತ್ಯ ಋಷಿಮುನಿಗಳು ಏನು ಮಾಡ್ತಾರೆ ಅಂದರೆ, ತನ್ನ ಮಂತ್ರಶಕ್ತಿಯಿಂದ ಕಾವೇರಿನ ನೀರು ಮಾಡಿ ಒಂದು ಕಮಂಡಲದೊಳಗೆ ಇಟ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಸ್ನಾನದ ಘಟ್ಟದ ಮೇಲೆ ಆ ಕಮಂಡಲವನ್ನು ಇಟ್ಟು ಸ್ನಾನ ಮಾಡೋಕ್ಕೆ ತೆರಳ್ತಾರೆ. ಅಲ್ಲಿ ಕಾವೇರಿ ನೀರಾಗಿ ಹರಿಯೋಕ್ಕೆ ದೇವತೆಗಳೆಲ್ಲ ಪ್ರಾರ್ಥಿಸ್ತಾ ಇರ್ತಾರೆ. ಯಾಕಂದರೆ ರಾಕ್ಷಸನಿಂದ ಮಳೆ ಬಂದಿರಲ್ಲ, ಜಲಚರ ಏನೂ ಇರಲ್ಲ, ಮತ್ತು ಪ್ರಾಣಿಗಳೆಲ್ಲ ಸಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ದೇವತೆಗಳೆಲ್ಲ ಇದು ನೀರಾಗಿ ಹರಿಯೋಕ್ಕೆ, ನದಿಯಾಗಿ ಹರಿಯೋದಕ್ಕೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಜೊತೆಗೆ ಇಂದ್ರನ ಆದೇಶದಂತೆ ಗಣೇಶ ಕಾಗೆ ರೂಪವನ್ನು ಧರಿಸಿ ಹೋಗಿ ಆ ಕಮಂಡಲವನ್ನು ಹೊರಡಿಸ್ತಾನೆ. ಆಗ ಅಲ್ಲಿಂದ ನೀರಾಗಿ ಹರಿದು ಕಾವೇರಿ ಹೋಗ್ತಾಳೆ. ಆಮೇಲೆ ಅಗಸ್ತ್ಯ ಋಷಿಮುನಿಗಳು ಸ್ನಾನ ಮಾಡಿಕೊಂಡು ಬಂದು ನೋಡಿದಾಗ ಕಾವೇರಿ ದೊಡ್ಡ ನದಿಯಾಗಿ ಹರಿತಾ ಇರ್ತಾಳೆ.
ದಕ್ಷಿಣ ದಕ್ಷಿಣ ಗಂಗೆ ಅಂತಲೇ ಕರೆಸ್ಕೊಂಡ್ಲು ಕಾವೇರಿ. ಎಷ್ಟೋ ಜೀವರಾಶಿಗಳಿಗೆ ಸಂಜೀವಿನಿ ಆದ್ಲು, ಮತ್ತು ಮಾನವ ಕುಲಕ್ಕೆ ದೊಡ್ಡ ಉಪಕಾರಿ ಆದ್ಲು. ಅವರ ತಂದೆಯ ಆಸೆ ಕೂಡ ನೆರವೇರಿತ್ತು ತನ್ನ ಮಗಳಿಂದ. ಅಂದರೆ ಲೋಕೋಪಕಾರಿ ಆದ್ಲು ಕಾವೇರಿ. ಮತ್ತು ಅಗಸ್ತ್ಯ ಋಷಿಮುನಿಗಳು ಕರೆದರೂ ಹಿಂದಕ್ಕೆ ಬಾರದಂತಿರೋದಿದೆ. ಯಾಕೆಂದರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವಳ ಪುಣ್ಯ ವಾಹಿನಿ ಆಗಲಿ ಅಂತ ಅಗಸ್ತ್ಯ ಮುನಿಗಳೇ ಅಂದ್ಕೊಂಡು ಅವ್ರನ್ನ ಕಾವೇರಿಯನ್ನು ಕರೆಯೋಕ್ಕೂ ಆ ಗೋಜಿಗೂ ಹೋಗಲಿಲ್ಲ ಅವರು ಕರೆಯೋಕ್ಕೆ. ಕಾವೇರಿ ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ನದಿ. ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ತಲಕಾವೇರಿಯಾಗಿ ಉಗಮಿಸಿ ಕರ್ನಾಟಕ, ತಮಿಳುನಾಡು ದತ್ತ ಹರಿದು ಕೊನೆಗೆ ಧನ್ಯನಾದೆ ಎಂದು ಸಮುದ್ರನ ಸೇರ್ತಾಳೆ ಕಾವೇರಿ. ನಿಜಕ್ಕೂ ಕಾವೇರಿಯಿಂದ ಮಾನವ ಕೋಟೆಗೆ ತುಂಬ ಲೋಕೋಪಕಾರಿಯಾಗಿದ್ದಾಳೆ. ಅದರಿಂದ ಬೆಳೆ ತೆಗೆಯೋದಾಗಲಿ, ಜೀವ ರಾಶಿಗಳಿಗೆ ನೀರು ಸಿಗೋದಾಗಲಿ ಆಗಿದೆ. ನಿಜಕ್ಕೂ ಕಾವೇರಿ ಲೋಕೋಪಕಾರಿ. ಇವತ್ತಿನ ಕತೆ ಇದು. ಕಾವೇರಿ ಹೇಗೆ ನದಿಯಾಗಿ ಹರಿದಳು ಅನ್ನೋದು ಕಥೆಯಾಗಿದೆ. ಇದೇ ರೀತಿ ಒಳ್ಳೊಳ್ಳೆ ಕಥೆನ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇರ್ತೀವಿ. ಸಪೋರ್ಟ್ ಬೇಕು ಹೊಸ ಚಾನಲ್ಲು. ಥ್ಯಾಂಕ್ ಯು.